ರೈತರ ಮೂಗಿಗೆ ತುಪ್ಪ ಹಚ್ಚೋ ಕೆಲಸವನ್ನು ಸರ್ಕಾರ ಮಾಡಿದೆ. ರೈತರಿಗೆ ಮೋಸ ಮಾಡಿದೆ. ಪ್ರತಿಯೊಬ್ಬ ರೈತರಿಗೆ 50 ಕ್ವಿಂಟಲ್ ಮೊದಲು 10 ಅಂದರು, ಆಮೇಲೆ 50 ಅಂದರು. 50ಅಲ್ಲಿ 10 ತೊಗೊಂಡಿಲ್ಲ, 5 ತೊಗೊಂಡಿಲ್ಲ. ಮತ್ತು ಖರೀದಿ ಕೇಂದ್ರಗಳನ್ನು ಹೆಚ್ಚಿನ ಕೂಡ ಮಾಡಿಲ್ಲ. ತಾಲೂಕು ಮಟ್ಟದಲ್ಲಿ ಖರೀದಿ ಕೇಂದ್ರ ಮಾಡಬೇಕು. ಯಾಕಂದರೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ 80ರಷ್ಟು ರೈತರು ಇವತ್ತು ಮೆಕ್ಕೆಜೋಳ ಬೆಳೆದಿದ್ದಾರೆ. ರಾಜ್ಯದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಇದೆ. ಇವರು 10 ಲಕ್ಷ ಮೆಟ್ರಿಕ್ ಟನ್ ಮಾಡ್ತೀವಿ ಅಂದವರು ಇವತ್ತುವರೆಗೂ ಭಾಳ ಅಂತಂದರೆ ಒಂದು 60-70 ಸಾವಿರ ಮೆಟ್ರಿಕ್ ಟನ್ ಖರೀದಿ ಮಾಡಿ, ಅದಕ್ಕಿಂತ ಹೆಚ್ಚಿಗೆ ಮಾಡಿಲ್ಲ. ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ, ಏಜೆನ್ಸಿ ಫಿಕ್ಸ್ ಮಾಡಿಲ್ಲ. ಸುಮ್ಮನೆ ಮೊಲಾಸಿಸ್ನವ್ರಿಗೆ ಅವ್ರಿಗೆ ಇವ್ರಿಗೆ ತೋಳ್ರಿ ಅಂತಂದ್ರೆ ಆಗೋದಿಲ್ಲ. ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಗೋಣಿ ಚೀಲ ಹಿಡಿದು ಕೂತ್ಕೊಂಡು ಖರೀದಿ ಕೇಂದ್ರ ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ರೈತರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಮುಖ್ಯಮಂತ್ರಿಗಳು ಹೇಳಿ 1.5 ತಿಂಗಳಾಯ್ತು. ವಿಧಾನಸಭೆ ಪ್ರಾರಂಭ ಆದಾಗ ನಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದೀವಿ ಅಂತಂದು ಸುಳ್ಳು ಹೇಳಿದರು. ಇವತ್ತವರೆಗೂ ಯಾವುದೂ ಖರೀದಿ ಕೇಂದ್ರ ಆಗಿಲ್ಲ. 20% ಜಿಲ್ಲೆಯಲ್ಲಿ ಬೆಳೆಯುವಂಥ ಮೆಕ್ಕೆಜೋಳ ರೈತರ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಈ ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಈಗ ರೈತರೆಲ್ಲ ಸರ್ ನೋಂದಣಿ ಆದಂಥ ರೈತರೆಲ್ಲ ಕಟಾವು ಮಾಡಿರಿ, ಅದನ್ನು ಟ್ರ್ಯಾಕ್ಟರ್ನಲ್ಲಿ ಲೋಡ್ ನಿಲ್ಲಿಸಿದ್ರು ಕೂಡ ಅದನ್ನು ಟ್ರ್ಯಾಕ್ಟರಲ್ಲಿ ನಿಲ್ಲಿಸಿದ್ದಾರೆ. ವೇಟ್ ಕಡಿಮೆ ಆಗುತ್ತೆ. ಮತ್ತು ಭಾಳಷ್ಟು ಕಣದಲ್ಲಿರುವಂಥ ಮೆಕ್ಕೆಜೋಳದ ರಾಶಿಯಲ್ಲಿ ನುಸಿ ಹತ್ತಾಕತ್ತವು. ರೈತರ ಪರದಾಟ ಕೇಳೋಕ್ಕಾಗೋದಿಲ್ಲ. ಇಲ್ಲಿಂದ ದೂರದಲ್ಲಿ ಶಿಕಾರಿಪುರಕ್ಕೆ ತೊಗೊಂಡೋಗ್ಬೇಕು, ಅಲ್ಲಿ ತೊಗೊಂಡೋಗ್ಬೇಕು, 3 ದಿವಸ 4 ದಿವಸ ಉಪವಾಸ ಬೀಳಬೇಕು. ಆದರೂ ಕೂಡ ಯಾವುದೇ ರೀತಿ ಸ್ಪಂದನೆ ಆಗ್ತಾಯಿಲ್ಲ. ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಯಲ್ಲಿ ಇದೊಂದು. ಸರ್, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಮಾದಕ ವಸ್ತುಗಳು ಯಥೇಚ್ಛವಾಗಿ ಸಿಗ್ತಾ ಇದ್ದಾವೆ. ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಇದು ರೇಡ್ ಮಾಡ್ತಾರೆ, ಇಲ್ಲಿ ಪೊಲೀಸರು ನಿದ್ದೆ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಕೆಟ್ಟು ಭಾಳ ದಿವಸ ಆಗಿದೆ. ಪ್ರತಿನಿತ್ಯ ನೀವೇ ಬೆಳಗ್ಗೆ ಎದ್ದರೆ ತೋರಿಸ್ತೀರಿ ಲೂಟಿ, ದರೋಡೆ, ಕೊಲೆ, ಸುಲಿಗೆ. ಇವತ್ತು ಮೈಸೂರಿನಲ್ಲಿ ಕೂಡ ಒಂದು ಹಗಲ ದರೋಡೆ ಆಗಿದೆ. ದಿನನಿತ್ಯ ಒಂದು ಪ್ರಕರಣ ಇದೆ. ರಾಜ್ಯ ಸರ್ಕಾರ ಇದರ ಬಗ್ಗೆ ಏನು ಅನಿಸೋದೇ ಇಲ್ಲ ಅವ್ರಿಗೆ. ದರ್ಪ ಚರ್ಮದ ಸರ್ಕಾರ ಇದೆ. ಡ್ರಗ್ಸ್ ಅಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಈಗ ಕರ್ನಾಟಕದಲ್ಲಿ ಡ್ರಗ್ಸ್ ತಯಾರು ಮಾಡಿ ಇಡೀ ದೇಶಕ್ಕೆ ಸಪ್ಲೈ ಮಾಡುವಷ್ಟು ವ್ಯವಸ್ಥೆ ಇಲ್ಲಿ ಕರ್ನಾಟಕದಲ್ಲಿ ಆದರೂ ಕೂಡ ಫ್ಯಾಕ್ಟ್ರಿಗಳೇ ತಯಾರಾಗಿದ್ದಾವೆ. ಮೊದಲು ಡ್ರಗ್ ತೊಗೊಂಡು ಮಾರಾಟ ಮಾಡಿದ ಈಗ ಫ್ಯಾಕ್ಟ್ರಿಗಳೇ ತಯಾರಾಗಿದ್ದಾವೆ. ಆದರೂ ಕೂಡ ರಾಜ್ಯ ಸರ್ಕಾರ ಮತ್ತು ಪೊಲೀಸರು ತಿರುಗಿ ನೋಡಿಲ್ಲ ಅಂದರೆ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ಅರ್ಥ ಇದರಲ್ಲಿ. ಬೇರೆ ಏನು ಭಾಳ ಸುತ್ತಿ ಬಳಸಿ ಮಾತಾಡೋ ಅವಶ್ಯಕತೆ ಇಲ್ಲ. ಅದನ್ನು ಮುಚ್ಚಿ ಮಾರೋದಕ್ಕೆ ಗೃಹ ಸಚಿವರು ಹೇಳ್ತಾರೆ ನಮ್ಮ ಮಹಾರಾಷ್ಟ್ರದ ಜೊತೆಗೆ ಇವರು ಸಹಕಾರ ಕೊಡಲೇಬೇಕು. ಮಹಾರಾಷ್ಟ್ರದವ್ರು ಬಂದು ಇಂಥಲ್ಲಿ ಇದೆ ಅಂತಂದು ಅವ್ರು ಗುರುತಿಸಿ ಹಿಡಿದಾಗ ಇವ್ರು ಬರಲೇಬೇಕು, ಅದು ಕರ್ತವ್ಯ ಇದೆ. ಆದರೆ ಅಲ್ಲಿಂದ ಬಂದು ಇಲ್ಲಿ ಗುರುತು ಮಾಡ್ತಾರೆ ಅಂತಂದ್ರೆ ಇವರೇ ನಿದ್ದೆ ಮಾಡ್ತಿದ್ರು. ಆದ್ದರಿಂದ ಯಾವ ಅಧಿಕಾರಿ ವ್ಯಾಪ್ತಿಯಲ್ಲಿ ಸಿಕ್ಕಿದೆ ಅವನನ್ನು ಮೊದಲು ಸಸ್ಪೆಂಡ್ ಮಾಡು. ಸಚಿವರು ಶಾಸಕರು ಕೈವಾಡ ಒಂದು ನಿಮಿಷ ಕೇಳು, ಪೂರ್ತಿ ಕೇಳಂಗಿದ್ರೆ ಕೇಳು. ಯಾವ ವ್ಯಾಪ್ತಿಯಲ್ಲಿ ಯಾವ ಡಿ ಸಿ ಪಿ ವ್ಯಾಪ್ತಿಯಲ್ಲಿ ಆ ಡಿ ಸಿ ಪಿನ ಸಸ್ಪೆಂಡ್ ಮಾಡಬೇಕು, ತೆಳಗಡೆಯವರಲ್ಲ. ಮತ್ತು ಇದಕ್ಕೆ ನೇರವಾಗಿ ಗೃಹ ಸಚಿವರು ಮತ್ತು ಗೃಹ ಇಲಾಖೆನ ಹೊಣೆ.